ಸ್ನೇಹಿತರೆ ನಮಸ್ಕಾರ, ಅಸ್ಸಲಾಮು ಅಲೈಕುಮ್, ಜೈ ಭೀಮ್. ಎಲ್ಲ ನನ್ನ ಸ್ನೇಹಿತರಿಗೆ ಯುಗಾದಿ ಹಬ್ಬದ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ಇದು ನಮ್ಮ ಕರ್ನಾಟಕ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ. ಇಲ್ಲಿ ಎಲ್ಲ ಜನಾಂಗದವರು, ಜಾತಿಯವರು ಪ್ರೀತಿ ವಿಶ್ವಾಸದಿಂದ ಬದುಕ್ತಾ ಇದ್ದೀವಿ. ನಾವು ನಿಜವಾಗ್ಲೂ ಬಹಳ ನೆಮ್ಮದಿಯ ಬದುಕನ್ನು ನಾವು ಇಲ್ಲಿ ಸಾಗಿಸ್ತಾ ಇದ್ದೀವಿ. ಇಡೀ ಭಾರತ ದೇಶ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದರೆ ಇದು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ, ಇಡೀ ಪ್ರಪಂಚದಲ್ಲಿ ವಿಶೇಷವಾಗಿರುವಂತಹ ದೇಶ ಆಗಿದೆ. ಇಲ್ಲಿ ನಾವು ಪ್ರೀತಿ ವಿಶ್ವಾಸದಿಂದ ಬದುಕ್ತಾ ಇದ್ದೀವಿ. ಸ್ನೇಹಿತರೆ, ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂತ ಹೇಳಿದರೆ, ಈ ಕೆಲವು ರಾಜಕಾರಣಿಗಳು ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ಜಾತಿಗಳ ಮಧ್ಯೆ ದ್ವೇಷವನ್ನು ಬಿತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾವು ನಿರಂತರವಾಗಿ ನೋಡ್ತಾ ಇದ್ದೀವಿ. ಇದೇ ರಾಜಕಾರಣಿಗಳು ಒಂದೇ ಮಾತರಂ ಅಂತ ಹೇಳಿಕೊಂಡು ಒಂದು ಕಡೆ ದ್ವೇಷವನ್ನು ಬಿತ್ತುವಂಥ ಕೆಲಸ ಮಾಡ್ತಾ ಇದ್ದಾರೆ. ವಸುದೈವ ಕುಟುಂಬಕಂ ಅಂತ ಹೇಳಿ ಇಡೀ ವಿಶ್ವವೇ ಒಂದು ಕುಟುಂಬ ಅಂತ ಹೇಳ್ತಾ ಇದ್ದಾರೆ. ಅದು ಹೇಳ್ತಾ ಒಂದು ಸಮುದಾಯಕ್ಕೆ ಘುಸ್ಪೈಟಿಯ ಅಂತ ಹೇಳ್ತಾರೆ. ಮತ್ತು ಇವರು ಹೆಚ್ಚು ಮಕ್ಕಳನ್ನು ಹುಟ್ಟಿಸುವಂಥವರು ಅಂತ ಹೇಳಿ ಒಂದು ದ್ವೇಷ ಮತ್ತು ಕ್ರೌರ್ಯದಿಂದ ಮಾತಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಈ ಬೆಳವಣಿಗೆ ಒಳ್ಳೆಯದಲ್ಲ ಸ್ನೇಹಿತರೆ. ಅದರ ಜೊತೆಗೆ ಇತ್ತೀಚೆಗೆ ಕೆಲವು ನಿರ್ಮಾಪಕರು ಸಿನಿಮಾ ಮಾಡಬೇಕಾದ್ರೆ ಸುಮಾರು 100 ವರ್ಷಗಳ ಹಿಂದಿನ ಇತಿಹಾಸವನ್ನು ತಗೊಂಡು ಅದಕ್ಕೆ ಮಸಾಲೆಯನ್ನು ಹಚ್ಚಿ ಹಣವನ್ನು ಮಾಡಬೇಕು ಅಂತ ಹೇಳಿ ಆ ಫಿಲ್ಮನ್ನು ರಿಲೀಸ್ ಮಾಡಿದಾಗ ಆ ಕ್ರೌರ್ಯವನ್ನು ತುಂಬಿರುವಂಥ ಫಿಲ್ಮ್ಗೆ ಈ ರಾಜಕಾರಣಿಗಳು ಪ್ರಚೋದನೆ ಮಾಡಿ ಹೇಳಿಕೆಯನ್ನು ಕೊಟ್ಟು, ಇಲ್ಲ ಬಹಳ ಚೆನ್ನಾಗಿದೆ ಫಿಲ್ಮ್ ಅಂತ ಹೇಳುವಂಥ ಒಂದು ಬೆಳವಣಿಗೆ ನಿಜವಾಗ್ಲೂ ಭಾಳ ದುಃಖವನ್ನು ತರಿಸ್ತಾ ಇದೆ. ಇದನ್ನು ಒಂದು ಆಗಬಾರ್ದು. ಯಾಕೆ ಅಂತ ಹೇಳಿದರೆ, ಇದು ನಮ್ಮ ಪ್ರೀತಿ ವಿಶ್ವಾಸದಿಂದ ನಾವೆಲ್ಲ ಬದುಕ್ತಾ ಇದ್ದೀವಿ. ಇಲ್ಲಿ ಬಾಂಧವ್ಯವನ್ನು ಗಟ್ಟಿಗೊಳಿಸುವಂಥ ಕೆಲಸ ಮಾಡಬೇಕೇ ಹೊರತು ದೇಶದಲ್ಲಿ ಒಡಕು ತರುವಂಥ ಕೆಲಸವನ್ನು ಮಾಡಬಾರ್ದು ಸ್ನೇಹಿತರೆ. ನಾವು ಮೊನ್ನೆ ಒಂದು ಘಟನೆ ನೋಡಿದ್ವಿ. ಮಾರ್ಚ್ 17ನೇ ತಾರೀಕಿಗೆ ಒಬ್ಬ ಅಧಿಕಾರಿ ಇಫ್ತಾರಿ ಕೂಟವನ್ನು ಮಾಡಿ ಅಲ್ಲಿಯ ಎಲ್ಲ ಜನಾಂಗದವರಿಗೆ, ಬೇರೆ ಬೇರೆ ಜಾತಿಯವರಿಗೆ ಸೇರಿಸಿ ಇಫ್ತಾರಿ ಕೂಟವನ್ನು ಮಾಡಿದ್ದಕ್ಕೆ ಆತನನ್ನು ಸಸ್ಪೆಂಡ್ ಮಾಡಲಾಗುತ್ತೆ. ಅವನಿಗೆ ಕೆಲಸದಿಂದ ಅಮಾನತು ಮಾಡಲಾಗಿದೆ. ಆತ ಯಾವ ತಪ್ಪನ್ನು ಮಾಡಿದ್ದಾನೆ? ಒಂದು ಪ್ರೀತಿಯನ್ನು ಬೆಸೆಯುವಂಥ ಕೆಲಸವನ್ನು ಮಾಡಿದ್ದಾನೆ ಅಂತ ಹೇಳಿದಾಗ, ಇದು ನಮ್ಮ ದೇಶದ ಒಂದು ಮೂಲ ಕರ್ತವ್ಯ ಕೂಡ. ನಮ್ಮ ದೇಶದಲ್ಲಿ ಬದುಕ್ತಿರುವಂಥ ನಿಮ್ಮ ಪ್ರೀತಿ ವಿಶ್ವಾಸದ ಕೆಲಸ ಇದು. ಇಂಥ ಕೆಲಸ ಮಾಡಿದವರಿಗೆ ಅವರು ಸಸ್ಪೆಂಡ್ ಮಾಡ್ತಾರೆ ಅಂತ ಹೇಳಿದರೆ ನಿಜವಾಗ್ಲೂ ನಾವು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ ಅಂಥೇಳಿ ನಮಗೆ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ. ಏನೇ ಆಗಲಿ, ರಾಜಕಾರಣಿಗಳು ಯಾರು ಏನೇ ಮಾಡಿಕೊಳ್ಳಿ, ಇತಿಹಾಸದ ಬಗ್ಗೆ ಏನೇ ಹೇಳ್ಕೊಳ್ಳಿ, ಏನೇ ಇತಿಹಾಸ ಇದ್ರೂ ಕೂಡ ಆಗ ರಾಜಪ್ರಭುತ್ವ ಇರ್ತದೆ, ಈಗ ಪ್ರಜಾಪ್ರಭುತ್ವ ಇದೆ. ಆ ಇತಿಹಾಸಕ್ಕೆ ಈಗ ಮದ್ದನ್ನು ಹುಡುಕ್ಲಿಕ್ಕೆ ಸಾಧ್ಯ ಇದೆಯಾ? ಇತಿಹಾಸವೇ ಬೇರೆ, ಈಗ ವರ್ತಮಾನನೇ ಬೇರೆ. ಹೀಗಿದ್ದಾಗ ನಾವು ವರ್ತಮಾನದಲ್ಲಿ ಬದುಕ್ತಾ ಇದ್ದೀವಿ. ನಾವು ಪ್ರೀತಿ ವಿಶ್ವಾಸದಿಂದ ಬದುಕುವಂಥ ಕೆಲಸವನ್ನು ಮಾಡೋಣ ಸ್ನೇಹಿತರೆ. ನಾನು ಯುವ ಜನತೆಗೆ ಪರ್ಟಿಕ್ಯುಲರ್ ಆಗಿ ನಾನು ಹೇಳಲಿಕ್ಕೆ ಬಯಸೋದು ಇಷ್ಟೇ. ಏನಂತ ಹೇಳಿದರೆ, ನಮ್ಮಲ್ಲಿ ನಾವು ಎಲ್ಲ ಇವತ್ತೇನು ಹೊಸ ವರ್ಷ ಪ್ರಾರಂಭ ಆಗಿದೆ, ಮತ್ತು ನಮ್ಮ ರಂಜಾನ್ ಹಬ್ಬ ನಾಳೆ ಮುಗಿದು ನಮ್ಮ ಹೊಸ ಯುಗ ಪ್ರಾರಂಭ ಆಗ್ತದೆ. ಈ ರಂಜಾನ್ ಹಬ್ಬ ಮುಗಿದ ನಂತರದಲ್ಲಿ ಮತ್ತು ಯುಗಾದಿ ಹೊಸ ವರ್ಷ ಪ್ರಾರಂಭ ಆದ ನಂತರದಲ್ಲಿ ನೀವು ಎಲ್ಲ ಸೇರಿಕೊಂಡು ಇಲ್ಲಿ ಪ್ರೀತಿಯನ್ನು ಹಂಚುವಂಥ ಕೆಲಸ ಮಾಡೋಣ. ಧರ್ಮಗಳ ಮಧ್ಯೆ ಬೆಳೀತಾ ಇರುವಂಥ ಗೋಡೆಯನ್ನು ನಿರ್ನಾಮ ಮಾಡೋಣ. ನಮ್ಮಲ್ಲಿ ಆತ್ಮೀಯತೆಯನ್ನು ಬೆಳೆಸುವಂಥ ಕೆಲಸ ಮಾಡೋಣ. ಮತ್ತು ಈ ದ್ವೇಷವನ್ನು ಅಳಿಸಿ ಹಾಕುವಂಥ ಕೆಲಸ ಮಾಡೋಣ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಎಸ್ಪೆಷಲಿ ನಮ್ಮ ದೇಶದಲ್ಲಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರುವಂಥ ಏನು ಸಂವಿಧಾನ, ನಿಜವಾಗ್ಲೂ ಅದು ನಮಗೆ ಶ್ರೀರಕ್ಷೆಯಾಗಿದೆ. ಆ ಸಂವಿಧಾನವನ್ನು ಗಟ್ಟಿಗೊಳಿಸುವಂಥ ಕೆಲಸ ಮಾಡೋಣ. ಅದಕ್ಕೆ ಬಹಳ ಜನ ಅದನ್ನು ವೀಕ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ಆ ಸಂವಿಧಾನವನ್ನು ನಾವು ವೀಕ್ ಮಾಡೋದಕ್ಕೆ ಬಿಡೋದಿಲ್ಲ. ಅದನ್ನು ಇನ್ನೂ ಗಟ್ಟಿಗೊಳಿಸ್ತೀವಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ನೀವು ಎಲ್ಲ ಸೇರಿಕೊಂಡು ಸಂವಿಧಾನವನ್ನು ಗಟ್ಟಿಗೊಳಿಸೋಣ, ಪ್ರಜಾಪ್ರಭುತ್ವವನ್ನು ರಕ್ಷಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಭೀಮ್.